ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಅಲ್ಲು ಅರ್ಜುನ್ ಚಿತ್ರನ ಡ್ರಾ ಮಾಡ್ತಾ ಇದ್ದೀನಿ. ಇದನ್ನು ನಾನು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈ ರೆಫರೆನ್ಸ್ ಪಿಕ್ಚರಿಗೆ ನಾವು ಮೊದಲು ಗ್ರೀಡ್ ಲೈನನ್ನು ಹಾಕ್ಕೊಂಡ್ಬಿಡೋಣ. ಪ್ಲೇಸ್ಟೋರಲ್ಲಿ ಗ್ರೀಡ್ ಡ್ರಾಯಿಂಗ್ ಫಾರ್ ಆರ್ಟಿಸ್ಟ್ ಅಂತೇಳಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅದರಲ್ಲಿ ನಮಗೆ ಯಾವ ಡ್ರಾಯಿಂಗ್ ಮಾಡ್ತಿರ್ತೀವೋ ಅದನ್ನು ಎಷ್ಟು ಪಾರ್ಟ್ ಬೇಕೋ ನಮಗೆ ಅಷ್ಟನ್ನು ಸೆಟ್ ಮಾಡ್ಕೋಬೋದು. ಈ ರೀತಿ ಸೆಟ್ ಮಾಡ್ಕೊಂಡು ನೋಡಿ, ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಈ ಫೇಸು ಫುಲ್ ಸ್ಮೂತ್ ಸ್ಟ್ರಕ್ಚರ್ ಇದೆ. ಇದನ್ನ ನಾವು ಫುಲ್ ಫಿನಿಶಿಂಗ್ ಬರಬೇಕು ಅಂದರೆ ಈ ಡ್ರಾಯಿಂಗ್ ಶೀಟನ್ನು ತೊಗೊಂಡಿದ್ದೀನಿ ನಾನು. ಈ ರೀತಿ ತೊಗೊಂಡಾದ್ಮೇಲೆ ಇದಕ್ಕೆ ಗ್ರೀಡನ್ನು ಹಾಕಬೇಕಲ್ಲ, ಅದಕ್ಕೆ ಯಾವ ಕಲರ್ ಬೇಕಾದರೂ ನಾವು ಗ್ರೀಡಲ್ಲಿ ಹಾಕ್ಕೋಬೋದು. ಲೈನ್ಸ್ ಯಾವ ಕಲರ್ ಬೇಕಾದರೂ ನಾವು ಮಾಡ್ಕೊಳ್ಬೋದು. ನೋಡಿ, 1 2 3 4 ಅಂತೇಳಿ ನಂಬರ್ಸ್ ಕೂಡ ಬರುತ್ತೆ. ನಮಗೆ ಎಷ್ಟು ಬಾಕ್ಸ್ಗಳು ಬೇಕು ಅಂತೇಳಿ, ಯಾವ ಬಾಕ್ಸ್ ಎಷ್ಟನೇ ನಂಬರಲ್ಲಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ನಮಗೆ ಔಟ್ಲೈನ್ ಹಾಕಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಬ್ರೂಸ್ಟೋ ಡ್ರಾಯಿಂಗ್ ಶೀಟನ್ನು ನಾನು ಇವತ್ತು ಯೂಸ್ ಮಾಡ್ತಾಯಿದ್ದೀನಿ. ಮೊಬೈಲಲ್ಲಿ ಸೆಟ್ ಮಾಡ್ಕೊಂಡಿರೋ ಗ್ರೀಡ್ ಲೈನ್ಸ್ಗಳನ್ನು ನಾವಿವಾಗ ಶೀಟ್ ಮೇಲೂ ಹಾಕ್ಕೊಳ್ತಾ ಇದ್ದೀನಿ. 1.5 ಸೆಂಟಿಮೀಟರ್ ಗ್ಯಾಪ್ ಇಟ್ಕೊಂಡ್ಬಿಟ್ಟು ನಾನು ಲೈನ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಡಾಮ್ಸ್ ಪೆನ್ಸಿಲನ್ನು ಇವತ್ತು ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ನಂಬರ್ಸ್ಗಳನ್ನು ಹಾಕ್ಕೊಳ್ಳೋದ್ರಿಂದ ಮೊಬೈಲಲ್ಲೂ ಕೂಡ ಇದೇ ರೀತಿ ನಂಬರ್ಸ್ ಇರೋದ್ರಿಂದ ಸೇಮ್ ಟು ಸೇಮ್ ಯಾವ ಪಾರ್ಟು ಯಾವ ಬಾಕ್ಸಲ್ಲಿದೆ ಅಂತೇಳಿ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಪರ್ಫೆಕ್ಟಾಗಿ ಔಟ್ಲೈನನ್ನು ಹಾಕ್ಬೋದು. ಈ ವಿಡಿಯೋದಲ್ಲಿ ಅಲ್ಲು ಅರ್ಜುನ್ ಔಟ್ಲೈನನ್ನು ಯಾವ ರೀತಿ ಗ್ರೀಡಲ್ಲಿ ಹಾಕ್ಬೋದು ಅಂಥೇಳಿ ನೀಟಾಗಿ ತೋರಿಸಿದ್ದೀನಿ. ನೆಕ್ಸ್ಟ್ ಇದರ ಶೇಡಿಂಗನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಬಾಯ್.